ಆಚಿ ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಸಂಬಂಧಪಟ್ಟಂತ ಡೀಟೇಲ್ಸ್. ದೆಹಲಿಯಲ್ಲಿ ಲಂಚ್ ಮೀಟಿಂಗ್. ಬೆಂಗಳೂರಿನಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಆಯಿತು, ದೆಹಲಿಯಲ್ಲಿ ಲಂಚ್ ಮೀಟಿಂಗ್. ಖರ್ಗೆ ನಿವಾಸದಲ್ಲಿ ರಾಹುಲ್ ಗಾಂಧಿ ಅವರು ಇದ್ದಾರೆ. 12:30ರಿಂದ ಈ ಮೀಟಿಂಗ್ಗಳು ನಡೀತಾ ಇದೆ. ಪವರ್ ಶೇರಿಂಗ್ನ ಫಾರ್ಮುಲಾ ಬಗ್ಗೆ ಕೂಡ ಇಬ್ಬರು ಚರ್ಚೆಯನ್ನ ಮಾಡ್ತಿದ್ದಾರೆ. ಇದು ಒಂದಿನಕ್ಕೆ 2 ದಿನಕ್ಕೆ ಮುಗಿಯುವಂತಹ ವಿಚಾರ ಅಲ್ಲ, ಸುದೀರ್ಘವಾಗಿ ನಡೆಯುವಂತಹ ಬದಲಾವಣೆಯ ಪ್ರಕ್ರಿಯೆ. ಬದಲಾವಣೆ ಮಾಡೋದ್ರಿಂದ ಸಮಸ್ಯೆ ಆಗುತ್ತೆ ಅಂತ ಗೊತ್ತು, ಬದಲಾವಣೆ ಮಾಡದೇ ಇದ್ರೂ ಸಮಸ್ಯೆ ಆಗುತ್ತೆ ಅನ್ನೋದು ಕೂಡ ಅರಿವಿಗಿದೆ. ಹೀಗಾಗಿ ಏನು ಮಾಡ್ತಾರೆ ಅನ್ನೋದು ಕುತೂಹಲ. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬದಲಾವಣೆ ಮಾಡಿದ್ರೂ ಕಷ್ಟ, ಬದಲಾವಣೆ ಮಾಡದೇ ಇದ್ರೂ ಕಷ್ಟ ಮುಂದಿನ ರಾಜಕೀಯ ಭವಿಷ್ಯವನ್ನು ನೋಡಿದಾಗ. ಸೊ ಇಕ್ಕಟ್ಟಲ್ಲಿರುವಂತಹ ಹೈಕಮಾಂಡ್ ಇನ್ನೂ ಎಷ್ಟು ಈ ರೀತಿ ಬ್ರೈನ್ ಸ್ಟಾರ್ಮಿಂಗ್ ಮೀಟಿಂಗ್ಗಳನ್ನು ಮಾಡ್ಬೋದು? ಇವತ್ತು ನಾಳೆ 3 ದಿನ 1 ವಾರದಲ್ಲಂತೂ ಈ ವಿಚಾರಕ್ಕೆ ಸೊಲ್ಯೂಷನ್ ಇಲ್ಲ. ಮಮತಾ, ನೋಡಿ, ಒಂದಂತೂ ಸ್ಪಷ್ಟ, ಹೈಕಮಾಂಡ್ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡರೂ ಕೂಡ ಅದರ ವಿರುದ್ಧವಾಗಿರುವಂತಹ ಬಂಡಾಯ ಹೇಳುವಂಥ ಸಾಧ್ಯತೆಗಳಿದ್ದಾವೆ. ಅತೃಪ್ತಿಯನ್ನು ಕೂಡ ಹೊರಹಾಕುವಂಥ ಸಾಧ್ಯತೆಗಳು ಬಹಳ ಸ್ಪಷ್ಟ. ಅದು ನಿಲುವು ಸಿದ್ದರಾಮಯ್ಯ ಅವರ ಪರವಾಗಿ ಬಂದರೆ ಡಿ ಕೆ ಶಿವಕುಮಾರ್ ಅವರ ಬಣ ವಿರೋಧ ವ್ಯಕ್ತಪಡಿಸ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಬಂದರೆ ಸಿದ್ದರಾಮಯ್ಯ ಅವರ ಬಣ ವಿರೋಧವನ್ನು ವ್ಯಕ್ತಪಡಿಸ್ಬೋದು. ಆದರೆ ಹೈಕಮಾಂಡ್ ಈಗ ನಿರೀಕ್ಷೆ ಮಾಡ್ತಾ ಇರುವಂಥದ್ದು ಎರಡೂ ಬಣಗಳನ್ನು ಸಮಾಧಾನ ಪಡಿಸುವಂತಹ ನಿಟ್ಟಿನಲ್ಲಿ ಯಾವುದಾದ್ರೂ ಒಂದು ಸಂಧಾನ ಸೂತ್ರವನ್ನು ಕಂಡುಕೊಳ್ಳಬಹುದು ಅನ್ನುವಂಥದ್ರ ಬಗ್ಗೆ ಚರ್ಚೆಗಳು ನಡೀತಾ ಇರುವಂಥದ್ದು. ಫಾರ್ ಎಕ್ಸಾಂಪಲ್ ನಾವು ತೆಗೆದುಕೊಳ್ಳೋದಾದ್ರೆ, ಡಿ ಕೆ ಶಿವಕುಮಾರ್ ಅವರನ್ನ ಒಂದು ವೇಳೆ ಸಿಎಂ ಮಾಡಿದ್ರೆ ಸಿದ್ದರಾಮಯ್ಯ ಅವರ ಬಣಕ್ಕೆ ಯಾವ ರೀತಿಯಲ್ಲಿ ಅಕಾಮಡೇಟ್ ಮಾಡಬಹುದು, ಕೆಪಿಸಿಸಿ ಅಧ್ಯಕ್ಷ ಸ್ಥಾನ ಆಗಿರ್ಬೋದು ಅಥವಾ DCM ಹುದ್ದೆಗಳಾಗಿರ್ಬೋದು, ಈ ರೀತಿಯಾಗಿ ಒಂದ್ ವೇಳೆ ಸಿದ್ದರಾಮಯ್ಯ ಅವರನ್ನ ಮುಂದುವರಿಸೋದೇ ಆದ್ರೆ ಡಿ ಕೆ ಶಿವಕುಮಾರ್ ಅವರನ್ನ ಹೇಗೆ ಕಾಮ್ ಡೌನ್ ಮಾಡಬಹುದು, ಎಷ್ಟು ದಿನಗಳಿಗೆ ಕಾಮ್ ಡೌನ್ ಮಾಡಬಹುದು, ಇದೊಂದು ತಾತ್ಕಾಲಿಕ ಮದ್ದು ಹರಿಬೋದಾ ಅಥವಾ ದೀರ್ಘಕಾಲಕ್ಕೆ ಪರಿಹಾರವನ್ನು ಕಂಡುಕೊಳ್ಬೋದಾ, ಹೀಗೆ 10 ಆಯಾಮಗಳಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಗಳು ಆಗ್ತಾ ಇರುವಂಥದ್ದು. ಆದ್ರೆ ಎಲ್ಲರನ್ನೂ ಕೂಡ ತೃಪ್ತಿಪಡಿಸುವಂತಹ ನಿಟ್ಟಿನಲ್ಲಿ ಒಂದು ಸೂತ್ರವನ್ನ ಕಂಡುಕೊಳ್ಳುವಂತ ಪ್ರಯತ್ನಗಳನ್ನ ಮಾಡ್ತಾ ಇರುವಂತದ್ದು. ಆ ಸೂತ್ರ ಏನಾಗಿರುತ್ತೆ ಅನ್ನುವಂಥದ್ದು ಕೂಡ ಈಗ ಸದ್ಯಕ್ಕೆ ಕುತೂಹಲ. ಹೀಗಾಗಿ ರಾಜ್ಯ ನಾಯಕರನ್ನ ಸದ್ಯಕ್ಕೆ ಸುಮ್ಮನಿರಿಸಿ ಹೈಕಮಾಂಡ್ ನಾಯಕರು ತಮ್ಮದೇ ಆದಂತ ಆಯಾಮಗಳಲ್ಲಿ ಚರ್ಚೆ ಮಾಡ್ತಾ ಇದ್ದಾರೆ. ನೋಡಿ, ರಾಜ್ಯದಿಂದ ಯಾವ ನಾಯಕರು ಬಂದು ಏನೇ ಸಮಸ್ಯೆಗಳನ್ನ, ತಮ್ಮ ದೂರುಗಳನ್ನ, ದುಮ್ಮಾನಗಳನ್ನ ಹೇಳ್ಕೊಂಡ್ರು ಕೂಡ ಹೈಕಮಾಂಡ್ಗೆ ಥರ್ಡ್ ಒಪಿನಿಯನ್ ಅನ್ನುವಂಥದ್ದು ತಾನಾಗಿ ಬರ್ತಾ ಇರುತ್ತೆ. ಹೈಕಮಾಂಡ್ ಬೇರೆ ಬೇರೆ ತನ್ನದೇ ಆದಂತ ಮೂಲಗಳಿಂದ ಮಾಹಿತಿಗಳನ್ನ ಸಂಗ್ರಹಿಸಿರುತ್ತೆ. ಮತ್ತೆ ಯಾವ ನಿರ್ಧಾರವನ್ನು ತೆಗೆದುಕೊಂಡ್ರೆ ಅದರ ದುಷ್ಪರಿಣಾಮಗಳೇನು, ಅದರ ಲಾಭಗಳೇನು, ಅದರ ನಷ್ಟಗಳೇನು, ಮತ್ತೆ ಯಾವ್ಯಾವ ನಾಯಕರು ಹೇಗೆ ಬಿಹೇವ್ ಮಾಡ್ಬೋದು, ಮತ್ತೆ ಕರ್ನಾಟಕ ರಾಜ್ಯ ರಾಜಕೀಯದ ಮೇಲೆ ಇದರ ಪರಿಣಾಮಗಳು ಹೇಗಾಗ್ಬೋದು, ಮುಂಬರುವ ಚುನಾವಣೆಗಳ ಮೇಲೆ ಇದು ಯಾವ ರೀತಿಯಾದಂತಹ ಇಂಪ್ಯಾಕ್ಟ್ ಆಗ್ಬೋದು, ಹೀಗೆ 10 ಆಯಾಮದಲ್ಲಿ ಎಲ್ಲಾ ಚರ್ಚೆಗಳು ಕೂಡ ನಡೆಯುತ್ತೆ. ಅದಾದ ಬಳಿಕ ಒಂದು ಕನ್ಕ್ಲೂಷನ್ ನಿರ್ಧಾರಕ್ಕೆ ಬರುವಂತ ಸಾಧ್ಯತೆಗಳಿದಾವೆ. ಸೊ ಈ ನಿರ್ಧಾರ ಏನಾಗಿರುತ್ತೆ ಅನ್ನುವಂಥದ್ದು ಇನ್ನಷ್ಟೇ ಕಾದು ನೋಡಬೇಕು. ಆದ್ರೆ ಆ ಒಂದು ನಿರ್ಧಾರವನ್ನು ತೆಗೆದುಕೊಳ್ಳಿಕ್ಕೆ ಏನು ಸಮಯಾವಕಾಶ ಬೇಕಾಗಿತ್ತು, ಆ ಸಮಯವನ್ನ ಈಗ ಸದ್ಯಕ್ಕೆ ಹೈಕಮಾಂಡ್ ತೆಗೆದುಕೊಂಡಿದೆ. ಇವತ್ತು ನಾಳೆ ಒಂದಷ್ಟು ಮ್ಯಾರಥಾನ್ ಮೀಟಿಂಗ್ಗಳಾಗ್ಬೋದು, ಅದಾದ ಬಳಿಕವೂ ಕೂಡ ಕನ್ಕ್ಲೂಷನ್ಗೆ ಬರದೇ ಇದ್ರೆ ಮತ್ತಷ್ಟು ಮೀಟಿಂಗ್ಗಳನ್ನ ಹೈಕಮಾಂಡ್ ಮಾಡುವಂತ ಸಾಧ್ಯತೆಗಳಿದಾವೆ. ಅದಾದ ಬಳಿಕ ಒಂದು ಅಂತಿಮ ತೀರ್ಮಾನಕ್ಕೆ ಬರ್ತಾರೆ. ಆ ತೀರ್ಮಾನ ಬಂದ ಬಳಿಕ ಇಬ್ಬರು ನಾಯಕರನ್ನ ಮಾತ್ರ ದೆಹಲಿಗೆ ಕರೆಸ್ಕೊಳ್ಬಹುದು. ಅಲ್ಲಿಯ ತನಕ ಕೂಡ ದೆಹಲಿಗೆ ಹೈಕಮಾಂಡ್ ಅಂದ್ರೆ ದೆಹಲಿಗೆ ರಾಜ್ಯ ನಾಯಕರಿಗೆ ಬುಲಾವ್ ಕೊಡುವಂತದ್ದು ಅನುಮಾನ ಅಂತಾನು ಕೂಡ ಹೇಳಲಾಗ್ತದೆ. ಬೇರೆ ಬೇರೆ ರೂಪದಲ್ಲಿ ಬಂದು ಹೋಗಬಹುದು. ಆದ್ರೆ ಒಂದು ಕನ್ಕ್ಲೂಷನ್ ಅನ್ನುವಂಥದ್ದೇನಿದೆ, ಅದು ಕನ್ಕ್ಲೂಷನ್ಗೆ ಬಂದ ಬಳಿಕ ಮಾತ್ರವೇ ಹೈಕಮಾಂಡ್ ರಾಜ್ಯ ನಾಯಕರಿಗೆ ಬುಲಾವ್ ಕೊಡುವ ಸಾಧ್ಯತೆಗಳಿದ್ದಾವೆ. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಒಟ್ನಲ್ಲಿ ಒಂದು ಸ್ಟ್ರಾಂಗ್ ಎಕ್ಸಸೈಸ್ನ ಹೈಕಮಾಂಡ್ ಮಾಡ್ತಿದೆ.